ಜನನಿ ಶಿವಕಾಮಿನಿ ಜಯ ಶುಭದಾಯಿನಿ ವಿಜಯರೂಪಿಣಿ ಜನನಿ ಶಿವಕಾಮಿನಿ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ದೇವರ ಹತ್ರ ತಲ್ಲೀನಾಗದೇ ಇದ್ರೆ ಜೀವಂತ ಶವ ಆಗೋಗ್ತೀವಿ ನಾವು. ಅಂಥ ಒಂದು ಜೀವಂತವಾಗಿದ್ರೂ ಶವವಾಗ ಸಮಾನವಾಗಿದ್ದಾಗ ನಿಜವಾಗ್ಲೂ ಅಷ್ಟು ಶವಗಳು ನೋಡ್ತಾ ಇದ್ರೆ ಎಷ್ಟು ಭಯವಾಗಬೇಕು. ಒಂದೊಂದು ತಿಂಗಳಲ್ಲಿ ಕಳೀತಾ 2.5 ಲಕ್ಷ ಜನ ಸಾಯ್ತಾ ಹೋಗ್ತಾರೆ. ಅಂದ್ರೆ ಇನ್ನ ಮೇಲೆ ಆಗತಕ್ಕಂಥ ಬಿಸಿ ಉದ್ವೇಗಕ್ಕೆ ಯಾವ ಮನುಷ್ಯ ಬದುಕ್ತಾನೆ? ಇದನ್ನೆಲ್ಲ ಯಾವನಾದ್ರೂ ನೋಡ್ತಾ ಇದ್ದಾರಾ? ಯಾರಾದ್ರೂ ಯೋಚನೆ ಮಾಡ್ತಿದ್ದೀರಾ? ಬರೀ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಬಿಸ್ನೆಸ್ಸು, ನನ್ನ ವ್ಯಾಪಾರ, ನನಗೆ ಬರದೇ ಇರತಕ್ಕಂಥ ದುಡ್ಡು, ನನ್ನ ಆರ್ಥಿಕ ಪರಿಸ್ಥಿತಿ, ಹೀಗೆ ನೀವು ಜೀವನ ಮಾಡ್ತಾ ಇದ್ರೆ ಪ್ರಪಂಚದ ಗತಿನೇ ಹೀಗೆ ಆಗೋಗ್ತಾ ಇದ್ದ ಸಮಯದಲ್ಲಿ ಏನಾದ್ರೂ ಯೋಚನೆ ಮಾಡಿದ್ದೀರಾ? ಇದಕ್ಕೆಲ್ಲ ಒಂದು ದಾರಿಯನ್ನ ಯಾರಾದ್ರೂ ಯೋಚನೆ ಮಾಡಿದಿರಾ? ಸ್ವಾರ್ಥಿಗಳು ಪ್ರತಿಯೊಬ್ಬನೂ ತನ್ನದೇ ನೋಡ್ತಾ ಇದ್ದಾನೆ ಹೊರತು ಇನ್ನೊಬ್ಬರದು ನೋಡ್ತಾ ಇಲ್ಲ. ಅಥವಾ ಪ್ರಪಂಚವೆಲ್ಲ ಹೀಗೆ ಆಗೋಗ್ತಾ ಇದ್ದ ಸಮಯದಲ್ಲಿ ಎಲ್ಲೋ ಸ್ವಲ್ಪ ಜನ, ಕೈ ಹಿಡಿತದಷ್ಟು ಜನ ಮಾತ್ರ ಪ್ರಯತ್ನ ಪಡ್ತಾ ಇದ್ದಾರೆ ಭೂಮಿಯನ್ನ ಸಂರಕ್ಷಣೆ ಮಾಡೋಣ. ಇಷ್ಟೊಂದು ಲಕ್ಷಾಂತರ ಕೋಟಿ ಜನ ವಾಸವಾಗಿದ್ದ ಈ ಭೂಮಿಯನ್ನ ಸಂರಕ್ಷಣೆ ಮಾಡ್ತಿದ್ದಾರೆ. ಯಾರು ಏನು ಎತ್ತ ಅಂತ ಗೊತ್ತಿಲ್ಲ, ಒಬ್ರಿಗೊಬ್ರು ಸಂಬಂಧ ಇಲ್ಲ. ಆದ್ರೆ ಇವನು ಶತ್ರುನ ಅಥವಾ ಇವನು ಬೇರೆ ಜಾತಿಯವನ ಯಾವುದು ನೋಡ್ತಾ ಇಲ್ಲ. ಎಲ್ಲರೂ ಸೇರಿ ಆ ಭಗವಂತನ ಧ್ಯಾನದಲ್ಲಿ ತಲ್ಲೀನರಾಗ್ಬಿಟ್ಟಿದ್ದಾರೆ. ಪರಮೇಶ್ವರನ ಆಜ್ಞೆಗೆ ಕಾಯ್ತಾ ಇದ್ದಾರೆ. ಆ 1180 ವಿಶೇಷವಾಗಿರ್ತಕ್ಕಂಥ ಋಷಿ ಮುನಿಗಳು ತಪಸ್ಸನ್ನು ಮಾಡ್ತಿದ್ದಾರೆ ಹಿಮಾಲಯದಿಂದ. ಅವರೊಂದು ವಾಕ್ಯವನ್ನು ಕಳಿಸಿದ್ದಾರೆ. ಸಾಕ್ಷಾತ್ ಪರಮೇಶ್ವರನು ರಕ್ಷೆಗೆ ಜಗನ್ಮಾತೆಯನ್ನ ಕಳಿಸ್ತಾನೆ, ದಕ್ಷಿಣಕ್ಕೆ ಬಂದು ಹೋಗ್ತಾನೆ. ಇದು ಸತ್ಯವಾಗಿ ನಡೀತಕ್ಕಂಥ ಘಟನೆ. ಅದಕ್ಕೆ ಆ ಜನನಿ ಶಿವಕಾಮಿನಿ ಅಂತ ಹೇಳಿ ಜಯ ಶುಭದಾಯಿನಿ. ನಾವುಗಳ ಜಯವನ್ನ ನಿಜವಾಗ್ಲೂ ಗೆಲ್ತೀವ? ಆ ಭಗವತಿ ಬಂದು ಆ ನಾಲ್ಗೆಯನ್ನು ತೋರಿಸಿ ಪರಿಪೂರ್ಣವಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾಳ? ನಿಜಕ್ಕೂ ಈ ಭಾರತ ದೇಶ ಸಂಸ್ಕಾರದಲ್ಲಿ ಇಷ್ಟೆಲ್ಲ ಬಂದಿರೋದು ಉಳಿಯತ್ತಾ? ಉಳಿಯಲ್ವಾ? ನಾವೆಲ್ಲಾ ಜನಗಳು ಭೂಪಾಲಾಗೋಗ್ತೀವ, ನೀರ್ ಪಾಲಾಗೋಗ್ತೀವ, ಬೆಂಕಿಯಲ್ಲಿ ಅನಾಹುತವಾಗಿ ಹೊಟ್ಟೋಗ್ತೀವ? ಯಾರಿಗೂ ಗೊತ್ತಿಲ್ಲ. ಇದೆಲ್ಲ ನಿಜವಾದ ಸತ್ಯ ಸಂಗತಿ. ಇವತ್ತು ಶತಭಿಷ ನಕ್ಷತ್ರ, ಇವತ್ತೇ ದ್ವಿತೀಯಕಾರ. ಅದಕ್ಕೋಸ್ಕರ ಶತಭಿಷ ನಕ್ಷತ್ರ ಶನೇಶ್ವರನ ಮನೆಯಲ್ಲಿರ್ತಕ್ಕಂಥ ಕುಂಭರಾಶಿಯಲ್ಲಿ ನಾನು ನಿಮಗೆ ಜ್ಞಾಪಕಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ಶನಿವಾರದಂದು ಹಮ್ಮಿಕೊಳ್ತಾ ಇರೋದು ದೀಪಂ ಜ್ಯೋತಿ ಪರಬ್ರಹ್ಮ. ಯಾತಕ್ಕೆ ಅಂದ್ರೆ ನಿಜವಾದ ಜಾಗೃತಿಯನ್ನ ಯಾರೂ ಮಾಡ್ತಾ ಇಲ್ಲ. ಯಾರ ಕಾರ್ಯಕ್ರಮದಲ್ಲಿ ಯಾವ ನನ್ನ ಮಗ ಮಾಡ್ತಾ ಇದ್ದಾನೆ ಹೇಳಿ ನೋಡೋಣ? ಎದೆ ತಟ್ಕೊಂಡು ಹೇಳಿ ನೋಡೋಣ. ಖಂಡಿತ ಎಲ್ಲರೂ ತಮ್ಮ ಸ್ವಾರ್ಥ, ನಾನು ನನ್ನ ತೊಳ್ಕೊಳ್ಳೋಣ, ಇನ್ನೊಬ್ಬ ನನಗೆ ಆಗ್ಬೇಕು ಅನ್ನೋದೇ ಜೀವನ. ನಾನು ಹೇಳ್ತಾ ಇದ್ದೀನಿ ಕೇಳಿ. ನೀವೆಲ್ಲರೂ ಚೆನ್ನಾಗಿರ್ತಕ್ಕಂಥ ಬಾಂಧವ್ಯ, ಎಲ್ಲಾ ಜನಾಂಗಗಳು, ಎಲ್ಲಾ ಜಾತಿ ವರ್ಗದವರು, ಎಲ್ಲಾ ಸಂಬಂಧವಾಗಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದ್ರು ಇದ್ದ ಹಾಗೆ. ಭೂಮಿಯಲ್ಲಿ ಸೂರ್ಯ ಬರಬೇಕಾದ್ರೆ ಓಹೋ ಇವನು ಮುಸಲ್ಮಾನ್, ಇವನಿಗೆ ನಾನು ಸೂರ್ಯ ಕೊಡಬಾರ್ದಪ್ಪ ಜಾಸ್ತಿ, ಓಹೋ ಇವನು ಕ್ರಿಶ್ಚಿಯನ್, ಇವನಿಗೆ ಸ್ವಲ್ಪ ಕಮ್ಮಿ ಕೊಡೋಣ, ಇವನು ಹಿಂದೂ ಧರ್ಮದವನು, ಇವನು ಸ್ವಲ್ಪ ಜಾಸ್ತಿ ಕೊಡೋಣ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಾನ ಸೂರ್ಯ? ಯಾವತ್ತಾದ್ರೂ ಚಂದ್ರ ಯೋಚನೆ ಮಾಡಿದಾನ? ಖಂಡಿತ ಇಲ್ಲ. ಯಾವ ಕಾರಣಕ್ಕೂ ನಾವೆಲ್ಲಾ ಅಣ್ಣ ತಮ್ಮಂದ್ರಿದ್ದ ಹಾಗೆ ಎಲ್ಲರೂ ಬಂದಿರೋದೇ ಈ ಭೂಮಿಯಲ್ಲಿ. ಎಲ್ಲಾ ಧರ್ಮದವರು ಇಲ್ಲೇ ವಾಸವಾಗಿದ್ದೀವಿ. ಅಷ್ಟೂ ಜನವು ಶತ್ರುಗಳು, ಮಿತ್ರರು, ಗೊತ್ತಿದ್ದವರು, ಅನಾಮಿಕರು, ಯಾರು ಗೊತ್ತಿಲ್ಲದೆ ಇರತಕ್ಕಂಥ ಸಂಬಂಧಗಳು, ಪಾಶ್ಚಿಮವೋ ಈ ಕಡೆ ಇರ್ತಕ್ಕಂಥ ಭಾರತ ದೇಶವೋ ಯಾವ ಜನವೋ ಅಂತ ಗೊತ್ತಿಲ್ಲ. ಎಷ್ಟು ಪ್ರಾಣಿ ಪಕ್ಷಿಗಳು ಜೀವಂತವಾಗಿದೆ. ಇದೆಲ್ಲ ಸೃಷ್ಟಿಯ ಮೂಲಕರ್ತನಾಗಿರ್ತಕ್ಕಂಥ ಭಗವಂತನ ಲೀಲೆ. ಎಲ್ಲಾ ನಾನಾ ರೂಪದಲ್ಲಿ ಬೇರೆ ಬೇರೆ ಹೆಸರು ಕರಿತಾ ಇದೀವಿ, ಆದ್ರೆ ಭಗವಂತ ಒಬ್ಬನೇ ಇರೋದು ನಿರಾಕಾರ ಪರಬ್ರಹ್ಮ ಸ್ವರೂಪ. ಅದಕ್ಕೆ ಜ್ಯೋತಿಯನ್ನ ಬೆಳಗಿಸಿದಾಗ ಆ ಬೆಳಕಲ್ಲಿರ್ತಕ್ಕಂಥ ದೀಪಕ್ಕೆ ನೀವು ಕತ್ಲಲ್ಲಿದ್ರೆ ಏನ್ರಿ ಮಾಡ್ತೀರಾ? ಕ್ಯಾಂಡಲ್ ಹಚ್ಕೊಂತೀರಾ, ದೀಪವನ್ನು ಹಚ್ಕೊಂತೀವಿ. ಒಬ್ಬೊಬ್ಬರು ಒಂದೊಂದು ರೀತಿಯಾದ ಆ ಬೆಳಕನ್ನು ಹಚ್ಕೊಳ್ಳೇಬೇಕು. ಬೆಂಕಿಯ ಜ್ವಾಲೆ ಅಗ್ನಿ ಸ್ವರೂಪವಾಗಿರೋದು ಅಲ್ವಾ? ಯಾವನಾದ್ರೂ ಕತ್ಲಿಲ್ಲ ಅನ್ಬಿಟ್ಟು ಟಾರ್ಚ್ ಹಾಕೊಳ್ಳೋ ಕೂತ್ಕೊಳ್ಳೋಕ್ಕಾಗತ್ತಾ? ಖಂಡಿತ ಇಲ್ಲ. ಆ ಟಾರ್ಚ್ ಎಲ್ಲ ಈಗ ಬಂದಿದ್ದು ಹೌದಾ? ನಾವು ಜೀವಂತವಾಗಿದ್ದಾಗ ಆ ಕಾಲದಿಂದ ಪರಂಪರೆ ಇವತ್ತಿನವರೆಗೂ ಎಲ್ಲೇ ಹೋಗ್ಲಿ ದೀಪವನ್ನೇ ಹಚ್ಕೋಬೇಕು. ಹಿಸ್ಟ್ರಿ ರಿಪೀಟ್ಸ್. ಮತ್ತೆ ತಿರುಗಿ ಪುನರಪಿ ಜನನಂ ಪುನರಪಿ ಮರಣ. ಮತ್ತೆ ಹಂಡೆಗಳೆಲ್ಲ ಮೇಲೆ ಹಾಕಿರೋದು ಹುಣ್ಲೇಬೇಕು, ಆ ಒಲೆ ಉರಿ ಹಚ್ಚಲೇಬೇಕು, ಅಡಿಗೆಗೂ ಮಾಡ್ಕೋಬೇಕು, ಸ್ನಾನಕ್ಕೂ ಬೆಳಕನ್ನು ಹಚ್ಕೋಬೇಕು. ಆ ಬೆಂಕಿ ಬೇಕೇ ಬೇಕು. ಅದಕ್ಕೆ ಆ ಬೆಂಕಿ ಜ್ವಾಲೆ ಆ ಭಗವತಿ ಕೃಪಾ ಕಟಾಕ್ಷದಲ್ಲಿ ನಾವೆಲ್ಲ ಬದುಕಕ್ಕೆ ಏನು ಮಾರ್ಗ ಅಂದ್ರೆ ಹಿಮಾಲಯದಲ್ಲಿ ಬಂದಿರತಕ್ಕಂಥ ವಾಕ್ಯ, ಆ ದೀಪವನ್ನು ಹಚ್ಚಕ್ಕೆ ಒಂದು ಒಳ್ಳೆ ಸುಮುಹೂರ್ತ. ಈ ಮುಹೂರ್ತವನ್ನ ನಿಮ್ಗೆಲ್ಲರಿಗೂ ಪ್ರತಿದಿನ ನಮ್ಮ ಕಾರ್ಯಕ್ರಮದಲ್ಲೂ ಹೇಳ್ತೀನಿ. ನಿತ್ಯ ಜೀವನದಲ್ಲಿ ಇವತ್ತಿಂದಾನೇ ಆ ಮುಹೂರ್ತವನ್ನು ತಿಳಿಸ್ತೀನಿ. ಆ ಮುಹೂರ್ತ ಎಂಥದ್ದು ಅಂದ್ರೆ ಇಡೀ ಜಗತ್ತಿನಲ್ಲಿ ಆ ಮುಹೂರ್ತದಂದು ಆ ಸಮಯದಲ್ಲಿ ನೀವೆಲ್ಲ ದೀಪವನ್ನು ಹಚ್ಚಕ್ಕೆ ಹಿಮಾಲಯದಿಂದ ಬಂದಿರತಕ್ಕಂಥ ವಾಕ್ಯದಲ್ಲಿ 5 ಮಣ್ಣಿನ ಹಣತೆ ದೀಪಗಳು. ಈ 5 ಮಣ್ಣಿನ ಹಣತೆ ದೀಪಗಳಲ್ಲಿ ದೀಪವನ್ನು ಹಚ್ಚೋದು ಏನಕ್ಕೆ ಅಂದ್ರೆ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ, ಈ ಪಂಚತತ್ವಗಳು ದೇಹದಲ್ಲೂ ಇದೆ.
ಆ ಜಲ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ನೀರಿನಂಶ, ಅಗ್ನಿ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಹೊಟ್ಟೆ ಕಿಚ್ಚು, ಭೂಮಿ ಅಂದ್ರೆ ಆ ಮಾಂಸ ಖಂಡಗಳಾಗಿರ್ತಕ್ಕಂಥ ದೇಹ, ಆತ್ಮಸ್ಥೈರ್ಯ ಅಂದ್ರೆ ಆತ್ಮ ಹೊರಗಡೆ ಬರುತ್ತೆ ಹೊಟ್ಟೋಗತ್ತೆ ಅನ್ನೋದೇ ಆಕಾಶ ತತ್ವ. ಅಂದರೆ ಉಸಿರಾಡ್ತಕ್ಕಂಥ ನವದ್ವಾರದಲ್ಲಿ ಬರ್ತಕ್ಕಂಥ ಉಸಿರು ವಾಯು, ಅದಕ್ಕೆ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ, ಈ ಪಂಚಭೂತಗಳು ನಮ್ಮ ಎಲ್ಲಾರ ದೇಹದಲ್ಲೂ ಇರೋದ್ರಿಂದ ಈ ದೇಹಕ್ಕೆ ಸಂಬಂಧಪಟ್ಟತಕ್ಕಂಥ 5 ಮಣ್ಣಿನ ಹಣತೆ ದೀಪಗಳು ಸಾಕ್ಷಿ ರೂಪವಾಗಿ ಅಂದ್ರೆ ಮಾನಸಿಕವಾಗಿ ಈ 5 ದೀಪಗಳನ್ನ ಇಟ್ಕೋಬೇಕಂತೆ. ಈ 5 ದೀಪಗಳಿಗೆ 5 ವಿಧವಾದ ಎಣ್ಣೆಗಳನ್ನು ಹಾಕೊಳ್ಳೇಬೇಕು. 5 ವಿಧವಾದ ಎಣ್ಣೆಗಳಿಗೆ ನಾವು ಆ ಬತ್ತಿಯನ್ನು ಹಾಕಬೇಕು. ತುಪ್ಪದ ಬತ್ತಿಯನ್ನು ಹಾಕಬೇಕು. ಎಲ್ಲಿಂದ ಬರುತ್ತೆ ಆ ತುಪ್ಪದ ಬತ್ತಿ? ಹಸುವಿಂದ ಅಲ್ವೇನಪ್ಪ? ಆ ಹಸುವು ಕಾಮಧೇನು, 300 ಮುಕ್ಕೋಟಿ ದೇವತೆಗಳು ವಾಸವಾಗಿರ್ತಕ್ಕಂಥ ಈ ಕಾಮಧೇನುವಲ್ಲಿ ನಾವುಗಳು ತಲ್ಲೀನರಾದಾಗ ಜೀವಂತವಾಗಿ ಹಾಲು ಕೊಡುತ್ತೆ, ಮೊಸರಾಗತ್ತೆ. ಮೊಸರಾದ ಮೇಲೆ ಅದನ್ನು ಪೂರ್ತಿಯಾಗಿ ಬೆಣ್ಣೆ ತೆಗಿಬೇಕು. ಬೆಣ್ಣೆ ಕಾಯಿಸಿದಾಗ ತುಪ್ಪ ಬರುತ್ತೆ. ತುಪ್ಪದಿಂದ ಬಂದಿರತಕ್ಕಂಥ ದೀಪವನ್ನು ಬೆಳಗ್ಸಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಮಂದಸ್ಮಿತಾಂ ದೇವೀಂ ಶರಣಂ ಅಹಂ ಪ್ರಪದ್ಯೆ. ಅಹಂ ಅನ್ನೋದು ಹೋಗತ್ತಂತೆ. ದೀಪವನ್ನು ಹಚ್ಚಿದಾಗ ನಾನು, ನನ್ನತ್ವ ಅನ್ನೋದೆಲ್ಲ ಹೋಗ್ಬೇಕಂತೆ. ದೀಪವನ್ನು ಬೆಳಗ್ಬೇಕು. ಅದಕ್ಕೆ ನಾನು ಅನ್ನೋ ಉಸಿರಂತೆ ಬೆಂಕಿ ಹಚ್ಚಿದಾಗ ಅಯ್ಯೋ ಅಂತ ಹೇಳಿ ಆ ದೀಪ ಬೆಳಗತ್ತಂತೆ. ಆಗ ಉಸಿರಾಡ್ತಕ್ಕಂಥ ಆಯುಸ್ಸು ಎಲ್ಲಿರುತ್ತೆ? ಹೀಗಂದ್ರೆ ಪ್ರಾಣ ಹೊಟ್ಟೋಗತ್ತೆ. ಆ ಪ್ರಾಣ ಹೊಟ್ಟೋದಾಗ ಮತ್ತೆ ತಿರುಗಿ ಖಂಡಿತ ವಾಪಸ್ ಬರಲ್ಲ. ಅದಕ್ಕೆ ಹೇಳೋದು, ಮನುಷ್ಯ ಇರುವಾಗ ಜೀವಂತವಾಗಿದ್ದಾಗಲೇ ದಯವಿಟ್ಟು ಎಲ್ಲರ ದೇವರ ಸ್ಮರಣೆಯನ್ನ, ಪ್ರತಿಯೊಬ್ಬನು ದೇವರ ಆಚರಣೆಯನ್ನ, ಪ್ರತಿಯೊಂದು ಎಲ್ಲಾ ಧರ್ಮದವರು ನಮ್ಮಲ್ಲಿ ಅಹಂಭಾವಗಳನ್ನು ಬಿಟ್ಟು ಈ ದೀಪಗಳನ್ನು ಹಚ್ಚಕ್ಕೆ, ಆ ದೀಪಂ ಜೊತೆ ಪರಬ್ರಹ್ಮದ ಜಾಗೃತಿಯನ್ನ ನಿಮಗೆ ಇದೇ ಜಿ ಕನ್ನಡ ವಾಹಿನಿಯ ಮುಖಾಂತರವಾಗಿ ಪ್ರಪ್ರಥಮ ಬಾರಿಗಲ್ಲ ಕೊನೆಯ ಬಾರಿಗೆ ಜೀವಂತವಾಗಿ ಪ್ರತಿಯೊಬ್ಬರಿಗೂ ಸಾಕ್ಷಿ ರೂಪವಾಗಿ ಆ ದೀಪವನ್ನು ಹಚ್ಚೋದು ಯಾವ ರೀತಿ, 5 ಮಣ್ಣಿನ ಹಣತೆ ಅಂತೂ ಹೇಳ್ಬಿಟ್ಟೆ. 5 ಎಣ್ಣೆ ಯಾವುದು ಅಂತ ಹೇಳ್ಬೇಕಲ್ವಾ? ಅದರಲ್ಲಿ ಇರ್ತಕ್ಕಂಥ ಮುಹೂರ್ತವನ್ನ ಹೇಳ್ತೀನಿ ಎಂದೆ, ಪ್ರತಿದಿನ ಹೇಳ್ತೀನಿ ಎಂದೆ. ಆದರೆ ಅದು ಮಂಗಳವಾರ ಬೀಳ್ತಾ ಇದೆಯಂತೆ. ಆ ಮುಹೂರ್ತ ಮಂಗಳವಾರ ಬಿದ್ದರೆ ಯಾವ ದಿನ ಅಂತ ಗೊತ್ತಾ ನಿಮಗೆ? ಹೇಳ್ತೀನಿ. ಆ ಮಂಗಳವಾರ ಬಿದ್ದಾಗ ಯಾಕೆ ಅಂದ್ರೆ ಅಮಂಗಳವಾಗಿರ್ತಕ್ಕಂಥ ನಮ್ಮ ಜೀವನ ಮಂಗಳ ಗ್ರಹವೇ ಸಾಕ್ಷಾತ್ ಕಾಪಾಡ್ತಾನಂತೆ ಆವತ್ತಿನ ದಿವಸ ಬಂದು. ಆ ಮಂಗಳ ಗ್ರಹ ಕಾಪಾಡೋದ್ರಿಂದ, ಮಂಗಳ ಅಂದ್ರೆ ಅಂಗಾರಕ, ಮಂಗಳ ಅಂದ್ರೆ ಕುಜ, ಅಮಂಗಳ ಅಂದ್ರೆ ಅಮಂಗಳವಾಗಿರೋದು ಮಂಗಳ ಗ್ರಹವಾಗತ್ತೆ. ಆ ಮಂಗಳವಾರವೇ ನಾವು ದೀಪ ಹಚ್ಚಬೇಕು. ಆ ಮಂಗಳವಾರ ದೀಪ ಹಚ್ಚೋ ದಿನ ಪಂಚಮಿ.